ಇನ್ನು ಪ್ರೊಟೆಸ್ಟ್ ಸಮಯದಲ್ಲಿ ಒಂದು ಐವಾನ್ ಡಿಸೋಜಾ, ಇನ್ನೊಂದು ರಕ್ಷಿತ್ ಶಿವರಾಮ್, ಇವರಿಗೆ ಇದು ಹೆಂಗಾಗಿದೆ ಅಂತಂದರೆ ಕನಸು ಕಾಣಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಾವು ಅದ್ಭುತವಾದ ಕೆಲಸ ಮಾಡಬೇಕು, ಬಿ ಜೆ ಪಿಯನ್ನು ಓಡಿಸ್ಬೇಕು, ಎಲ್ಲ ಓಕೆ. ಆದರೆ ಕನಸು ಕಾಣಬೇಕು, ತಿರುಕನ ಕನಸು ಕಾಣಬಾರ್ದು. ಅದು ತಿರುಕನ ಕನಸು, ಮೂರ್ಖಾಸಿನ ತಿರುಕನ ಕನಸು ಕಾಣಬಾರ್ದು. ಇವರಿಬ್ಬರದು ಆ ಕನಸಾಗಿದೆ. ನೋಡಿ, ಬಾಂಗ್ಲಾದೇಶವನ್ನು ಏನ್ರಿ ಹೋಲಿಕೆ ಮಾಡೋದು ನಮ್ಮ ದೇಶಕ್ಕೆ? ಅಂದರೆ ಮನಸ್ಸಲ್ಲಿ ಎಷ್ಟು ದ್ವೇಷ, ಎಷ್ಟು ಕಿಚ್ಚು ಇದೆ ಈ ಸಮಾಜದ ಬಗ್ಗೆ. ನೀವು ಹೇಳಿ, ನಾವು ಸೋಲಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಏನೋ ಬಿ ಜೆ ಪಿಯನ್ನು ಸೋಲಿಸ್ತೀವಿ, ನರೇಂದ್ರ ಮೋದಿ ಅವರನ್ನು ಸೋಲಿಸ್ತೀವಿ, ಬಾಂಗ್ಲಾದೇಶ ಥರ ಅಂದರೆ ನಿಮ್ಮ ಒಳಗಿನ ಆ ಸುಪ್ತ ಮನಸ್ಸಿನಲ್ಲಿ ಎಷ್ಟು ದ್ವೇಷ ಇದೆ. ಈಗ ನೀವು ಓಡಿಸ್ತೀರಪ್ಪ, ನಿಮಗೇನು ಆಸೆ ಇದೆ ಅಂದರೆ ಬಾಂಗ್ಲಾದೇಶ ಥರ ಭಾರತ ಆಗಬೇಕು ಅಂತ ಇದೆಯಾ? ಬಾಂಗ್ಲಾದೇಶದಲ್ಲಿ 300-400 ಜನರನ್ನು ಡಿಮ್ 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 ಅಂತ ಹೊಡೆದ್ರು, ಅದು ನೀವಾಗ್ಬಿಟ್ರೆ ಏನು ಮಾಡ್ತೀರಿ? ಹಂಗೆ ನಾವು ಕೇಳ್ಬೋದಲ್ಲ. ದೇಶದ ಆಂತರಿಕ ಭದ್ರತೆ ವಿಚಾರವನ್ನು ಕೇಳಿದಾಗ ಏನು ಮಾಡೋಣ? ಇದು ಕನಸಲ್ಲ, ಇದು ತಿರುಕನ ಕನಸು. ಇದೀ ಗಲಭೆ ನಡೆದು, ಬಾಂಗ್ಲಾದೇಶದಲ್ಲಿ ಗಲಭೆ ನಡೆದು ಅಲ್ಲಿನ ಪ್ರಧಾನಿ ಭಾರತಕ್ಕೆ ಬರಬೇಕಾಯಿತು. ಕಾಂಗ್ರೆಸ್ ನಾಯಕರು ಥೇಟ್ ಅಂಥದ್ದೇ ಕನಸು ಕಾಣ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ದೇಶ ಬಿಡಬೇಕು ಅಂತ ಊಹೆ ಮಾಡ್ಕೊಳ್ತಾ ಖುಷಿ ಪಡೋದು, ಒಂದು ಊಹಿಸ್ಕೊಳ್ಳೋದು. ಅವರೆಲ್ಲ ಹೋಗ್ಬಿಟ್ರೆ ಯಾರಿಲ್ಲ ಅಂತಂದರೆ ನಾವೇ ಅಲ್ವಾ ಇಲ್ಲಿ ಅನ್ನೋ ರೀತಿಯಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಯಾವನೇ ಆಗಿರಲಿ ಸರ್, ನೀವು ರಾಜಕಾರಣಿ ಆಗಿರಿ, ನೀವೆಷ್ಟೇ ಪ್ರಭಾವಿ ಆಗಿರಿ, ದೇಶದ ವಿಚಾರದಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತೊಂದು ತರುವಂಥ ಅಗತ್ಯ ಇಲ್ಲ. ಸಂವಿಧಾನ ಅವಕಾಶ ಕೊಟ್ಟಿದೆ ಪ್ರತಿಭಟನೆ ಮಾಡೋದಕ್ಕೆ, ಮಾಡ್ಕೊಳ್ಳಿ. ಆದರೆ ಬಾಂಗ್ಲಾದೇಶ ಅದರ ಆಗತ್ತೆ ಅಂತ ನೀವೇನಾದರೂ ಎಚ್ಚರಿಕೆ ಕೊಡುವಂಥದ್ದಿದ್ರೆ, ಇಲ್ಲಿ ಜನಸಾಮಾನ್ಯರಿದ್ದಾರೆ, ಅವರು ಏನು ನಿರ್ಧಾರ ಕೈಗೊಳ್ಬೇಕು ಕೈಗೊಳ್ತಾರೆ. ಕೇಳಿಸ್ಕೊಳ್ಳಿ. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಮೋದಿ ಅವರೇ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಎಚ್ಚರ ಎಚ್ಚರ, ಬೆಂಕಿ ಹಚ್ಚೋರು ಬಂದಿದ್ದಾರೆ. ಪ್ರಧಾನಿ ಮೋದಿಯನ್ನೇ ದೇಶ ಬಿಟ್ಟು ಓಡಿಸ್ತಾರಂತೆ. 5,000 ಕೋಟಿ ಹಗರಣ ಮಾಡಿದ ಸಿದ್ದರಾಮಯ್ಯ ನಿನ್ನೆ ಅಬ್ಬರಿಸಿ ಬೊಬ್ಬಿರಿದು 1-2 ಗಂಟೆ ಪ್ರತಿಭಟನೆ ಮಾಡಿದ್ದ ಬಿಜೆಪಿ ನಾಯಕರು ಇಂದು ಸುಸ್ತಾಗಿ ಎಸಿ ರೂಮ್ನಲ್ಲಿ ರೆಸ್ಟ್ ಮಾಡ್ತಿದ್ರು. ಅತ್ತ ಕಾಂಗ್ರೆಸ್ ನಾಯಕರು ಬಾಂಗ್ಲಾದೇಶ ರೀತಿಯಲ್ಲಿ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು, ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ನೇರವಾಗಿ ಮೋದಿಗೂ ಬಾಂಗ್ಲಾದೇಶದ ಸ್ಥಿತಿ ಬರಲಿದೆ, ಶೇಖ್ ಹಸೀನಾ ಮಾದರಿಯಲ್ಲೇ ಹಾಸಿಗೆ ದಿಂಬು ಹಿಡಿದು ಹೋಗಬೇಕಾಗುತ್ತೆ ಅಂತ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಧಮಕಿ ಹಾಕಿದ್ದಾರೆ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ರಕ್ಷಿತ್ ಶಿವರಾಮ್ ನೇರವಾಗಿ ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿದ್ರು ಕೂಡ ಬಿಜೆಪಿ ನಾಯಕರು ಗಾಢ ನಿದ್ರೆಯಲ್ಲಿದ್ದಾರೆ. ಆಸೆ ನೋಡು, ಆಸೆ. ಕಾಂಗ್ರೆಸ್ಸಿಗರೇ, ಇಂಥ ಹೇಳಿಕೆಗಳನ್ನು ದಯವಿಟ್ಟು ಬಿಟ್ಬಿಡಿ. ಕಾಂಗ್ರೆಸ್ಸಿಗರು ಮಾತ್ರವಲ್ಲ, ಯಾವನೇ ಆಗಿರಲಿ, ಇದು ಬಾಂಗ್ಲಾದೇಶ, ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ. ಜನರ ಮತದಿಂದ ಗೆದ್ದವನೇ ಭಾರತದ ಅಧಿಪತಿ ಆಗ್ತಾನೆ ಇಲ್ಲಿ.
ಇನ್ನು ನೆಕ್ಸ್ಟ್ ಭಾರತದ ಸರ್ಕಾರವನ್ನು ಗೌರವಿಸುತ್ತೆ ನಮ್ಮ ಸೇನೆ. ಪಾಕಿಸ್ತಾನ ಬಾಂಗ್ಲಾದೇಶ ಸೇನೆಗಳಿಗೆ ನಿಯತ್ತಿರೋದಿಲ್ಲ. ಅಲ್ಲಿದ್ದ ಸೇನಾ ಮುಖ್ಯಸ್ಥರಿಗೆ ಕುರ್ಚಿ ಮೇಲೆ ಆಸೆ ಇರುತ್ತೆ, ಅಲ್ಲಿದ್ದ ಸೇನಾ ಮುಖ್ಯಸ್ಥರಿಗೆ ಕಾಸಿನ ಮೇಲೆ ಆಸೆ ಇರುತ್ತೆ. ಆದರೆ ಭಾರತದ ಸೇನೆಗೆ ದೇಶದ ಮೇಲೆ ಗೌರವ ಇರುತ್ತೆ. ಪ್ರಧಾನಿಯ ಕೂದಲು ಮುಟ್ಟೋಕ್ಕೂ ಕೂಡ ಸೇನೆ ಬಿಡಲ್ಲ. ಪ್ರಧಾನಿ ಮನೆಗೆ ನುಗ್ಗೋ ಕನಸನ್ನು ಕೂಡ ನೀವು ಕಾಣಬೇಡಿ. ಪ್ರಧಾನಿ ಮನೆಗೆ ಗೇಟ್ ದಾಟೋದಕ್ಕೂ ನಿಮ್ಗೆ ಆಗೋದಿಲ್ಲ. ನೆಕ್ಸ್ಟ್ ಈಗ ಮೋದಿ ಭದ್ರತೆ. ಈಗ ಇವರು ಹೇಳಿದ್ರಲ್ಲ, ನುಗ್ತೀವಿ, ಏನೋ ಮಾಡ್ತೀವಿ, ನುಗ್ರಪ್ಪ. ಐವಾನ್ ಡಿಸೋಜಾ ಮತ್ತು ರಕ್ಷಿತ್ ಶಿವರಾಮ್ ಅವರೇ, ನಿಮಗೊಂದು ಅವಕಾಶ. ನುಗ್ಗ್ರಿ. ಹೆಂಗೆ ನುಗ್ತೀರಿ ನಾವು ಒಮ್ಮೆ ನೋಡ್ಬೇಕು. ನಾವು ಸ್ವಲ್ಪ ಕ್ಯಾಮ್ರಾ ತಗೊಂಬರ್ತೀವಿ. ಎಲ್ಲಿ ತನಕ ನುಗ್ತೀರಿ ನೋಡ್ಬೇಕು. ಅಲ್ಲಿ ಸೊಳ್ಳೆ ಇಸಿಕಿದಂಗೆ ಇಸಿಕಾಕ್ಬಿಡ್ತಾರೆ ನಿಮ್ಮನ್ನು. ಸೊಳ್ಳೆ ಥರ ಸಾಯಬೇಕಾಗತ್ತೆ ನೋಡಿ. SPGಯ 24 ಕಮಾಂಡೋ ಮೋದಿ ಸುತ್ತ ಇರ್ತಾರೆ. SPGಯ 24 ಕಮಾಂಡೋ. ಮೇಡ್ ಇನ್ ಬೆಲ್ಜಿಯಂ ಹ್ಯಾಂಡ್ ಗನ್ ಇರುತ್ತೆ. FN 2000 ಅಸಾಲ್ಟ್ ರೈಫಲ್ ಕೂಡ ಇರ್ತದೆ. FN P90 ಸಬ್ಮಷೀನ್ ಗನ್ ಕೂಡ ನೀಡಿರ್ತಾರೆ. ಹತ್ರ ಬಂದರೆ ಡುಮ್ ಅನಿಸ್ಬೇಕಾಗಿಲ್ಲ. ಡುಮ್ ಅನಿಸೋದು ಯಾರನ್ನ? ಸೊಳ್ಳೆ ಇಸ್ಕಿದಂಗೆ ಇಸ್ಕಾಕ್ಬಿಡ್ತಾರೆ. ಡಮಾರ್. ಹತ್ರ ಬಂದರೆ ಡಮ್ ಅನಿಸ್ಬಿಡ್ತಾರೆ ಕಮಾಂಡೋಗಳು. ಇದು ಒಂದನೇ ಹಂತ. ಎರಡನೇ ಹಂತ ಹೇಳ್ತೀನಿ. ನುಗ್ತೀವಿ, ಮತ್ತೊಂದು ಮಾಡ್ತೀವಿ. ಮೋದಿ ಭದ್ರತೆಗೆಂದೇ ವಿಶೇಷ ಕಮಾಂಡೋ ಇರ್ತಾರೆ. ಎರಡನೇ ಹಂತದಲ್ಲಿ ಸ್ಪೆಷಲ್ ಕಮಾಂಡೋ ಇರ್ತಾರೆ. ಗರುಡ ಕಮಾಂಡೋ ಫೋರ್ಸ್ನ 1000 ಯೋಧರಿರ್ತಾರೆ. 3000 ಪ್ಯಾರಾಮಿಲಿಟರಿ ಫೋರ್ಸ್ ಇರುತ್ತೆ. ಇನ್ನು ಮೂರನೇ ಹಂತ, ಪ್ರಧಾನಿ ಭದ್ರತೆಗೆಂದೇ ಪ್ಯಾರಾಮಿಲಿಟರಿ ಫೋರ್ಸ್ ಇರುತ್ತೆ. ಪ್ಯಾರಾಮಿಲಿಟರಿಯ 3000 ಕಮಾಂಡೋ ಭದ್ರತೆ ಇರುತ್ತೆ. ಇವರ ಬಳಿ ಕಾರ್ನರ್ ಶಾಟ್ ಗನ್ ಇರುತ್ತೆ. ಸ್ಪೈಪರ್ಗಳು ಈ ಹಂತದಲ್ಲಿರುತ್ತೆ. ಬ್ಯಾಲಿಸ್ಟಿಕ್ ಬ್ರೀಫ್ ಕೇಸ್ ಹೊಂದಿರ್ತಾರೆ. ಇನ್ನು ನಾಲ್ಕನೇ ಹಂತ, ಜೊತೆಗೆ ಸ್ಥಳೀಯ ಮಟ್ಟದ ಪೊಲೀಸರು ಇರ್ತಾರೆ. ಈ ಪೊಲೀಸರು ಜನರನ್ನು ನಿಯಂತ್ರಣ ಮಾಡ್ತಾರೆ. ಅನುಮಾನ ಬಂದರೆ ಸಾಕು, ಅಲರ್ಟ್ ಆಗಿಬಿಡ್ತಾರೆ. ನಾನು ನಿಮಗೆ ಹೇಳ್ತಿರೋದು, ನುಗ್ಗಿಬಿಡ್ರಪ್ಪ. ಮೋದಿ ಮನೆಗೆ ನುಗ್ಗಿಬಿಡಿ. ಶೇಖ್ ಹಸೀನಾ ಮನೆಗೆ ನುಗ್ಗಿದ್ರಲ್ವಾ, ಹಾಗೆ ನುಗ್ಗಿಬಿಡಿ ನೋಡೋಣ. ಹಾಗೆ ನುಗ್ಗಿಬಿಡಿ. ನೀವಿಬ್ಬರು ನುಗ್ಗಿಬಿಟ್ಟು ಜೀವಂತವಾಗಿ ಬಂದರೆ ನಿಮ್ಮನ್ನು ಅವಿರೋಧವಾಗಿ MLA ಮತ್ತು MP ಆಯ್ಕೆ ಮಾಡ್ತಾರೆ. ಆ ಭಾಗದ ಜನ ಅವಿರೋಧವಾಗಿ ಯಾರನ್ನು ನಿಲ್ಲಿಸಲ್ಲ. ನೀವು ಹೇಳಿದ್ರಲ್ಲ, ಶೇಖ್ ಹಸೀನಾ ಓಡೋದಂಗೆ ಓಡೋಗಬೇಕು, ಹಂಗಾಗತ್ತೆ, ನುಗ್ಗಿಬಿಡಿ ನೋಡೋಣ. ನೀವು ಟ್ರೈ ಮಾಡಿಯಪ್ಪ, ಟ್ರೈ ಮಾಡಿ. ಸುಮ್ಮನೆ ಸೊಳ್ಳೆನ ಹೊಡೆದಾಕ್ಬಿಡ್ತಾರೆ. ಸುಮ್ಮನೆ ಒಂದು ಏನಾದರೂ ಇದ್ದರೆ ಹೋರಾಟ ಮಾಡಿರಿ. ಭಾರತ ದೇಶದ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ಅದರ ಥರ ಆಗಲಿ ಇದರ ಥರ ಆಗಲಿ ಆ ಹಿಡಿ ಶಾಪ ಹಾಕೋದಿದೆಯಲ್ಲ, ಅದು ನಿಮ್ಗೆ ಒಳ್ಳೆಯದಲ್ಲ.